ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಆಯ್ಕೆ ಸಾಂಕೇತಿಕವಾಗಿ, ಏಕೆಂದರೆ ಹೊಸ ವರ್ಷ ಬಂತಲ್ವ, ಹೊಸ ವರ್ಷದಲ್ಲಿ ಇವತ್ತೇನು ನಮ್ಮ ಮೊದಲನೇ ಹಬ್ಬ ನಮ್ಮ ರಾಜ್ಯಕ್ಕೆ ಮಕರ ಸಂಕ್ರಾಂತಿ. ಅದರಿಂದ ಸಾಂಕೇತಿಕವಾಗಿ ಇವತ್ತು ಎಚ್ ಡಿ ಕೋಟೆ ತಾಲೂಕು ಕ್ರಾಂತಿಕುಮಾರ್ ಅಂತ ಅಧ್ಯಕ್ಷನ ಮಾಡಿದ್ವಿ, ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಅದನ್ನು ಸುದ್ದಿಗೋಷ್ಠಿ ಕರೆದಿದ್ದು ಮೈಸೂರು ಜಿಲ್ಲೆಯಲ್ಲಿ. ಈಗ ಹಿಂದೆ ಸಂಘಟನೆಗಳಿದ್ದು, ನಮ್ಮ ಸಂಘಟನೆ ಇದರಿಂದ ಸ್ವಲ್ಪ ಸಕ್ರಿಯವಾಗಿ ಅದಕ್ಕೆ ಈಗ ಮಾಡೋಂಥವ್ರಿಗೆ, ಉತ್ಸಾಹ ಇರೋಂಥವ್ರಿಗೆ, ಸಂಘಟನೆ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಆಸಕ್ತಿ ಸಂಘಟನೆ ಹೋರಾಟ ಮಾಡೋಂಥವ್ರಿಗೆ ಇವತ್ತು ಒಂದು ಪಟ್ಟಾಭಿಷೇಕ ಮಾಡಿದ್ದೀವಿ. ಹೊಸಬ್ರೆಲ್ಲ ಸೇರ್ಕೊಂಡು ಜೊತೆ ಮಾಡ್ರಪ್ಪ ಅಂತೇಳಿ ಈಗ ಸ್ವಲ್ಪ ರೊಟೇಷನ್ ಮಾಡೋಣ ಅಂತೇಳಿ. ಈಗ ಏನಾಗುತ್ತೆ ಅಂದರೆ 5 ವರ್ಷ 10 ವರ್ಷ ಇರ್ತಾರೆ ಸಂಘಟನೆ, ಗೊತ್ತಲ್ಲ ನಿಮಗೆ. ಈಗ ಸಂಘಟನೆ ನೀರು ಹೇಗೆ ಹರಿತಾ ಇರುತ್ತೆ ಹಾಗೆ ಹರಿಯಬೇಕು. ಸುಮ್ಮನೆ ನಿಂತ್ಕೊಂಡಾಗ ಏನಾಗುತ್ತೆ, ಅದು ಹಂಗೆ ಸ್ಟಾಕ್ ಆಗುತ್ತೆ. ಅದಾಗೋದು ಬೇಡ ಅಂತೇಳಿ ಮಾಡೋಂಥವ್ರಿಗೆ, ಆಸಕ್ತಿ ಇರೋವಂಥವ್ರಿಗೆ, ಸಂಘಟನೆನ ಬಲಪಡಿಸುವಂಥವ್ರಿಗೆ ಮಾಡ್ತಾಯಿದ್ದೀವಿ. ಹೌದು. ಈಗ ಕ್ರಾಂತಿಕುಮಾರ್ ಅಂದರೆ ಒಳ್ಳೆ ಹುಡುಗ ಇದ್ದಾನೆ, ಹೋರಾಟಗಾರ, ಪ್ರಾಮಾಣಿಕತೆ ಇದೆ, ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ. ಆಮೇಲೆ ಅಲ್ಲಿ ಆನೆಗಳ ಹಾವಳಿ ಇದೆ. ಆಮೇಲೆ ಅತಿ ಹೆಚ್ಚು ಎಚ್ ಡಿ ಕೋಟೆ ತಾಲೂಕು ಗಡಿ ಭಾಗ ಇರೋದು. ಈ ಕಡೆ ತಮಿಳ್ನಾಡು ಬರ್ತದೆ, ಈ ಕಡೆ ಕೇರಳ ಬಾರ್ಡ್ರ್ ಬರ್ತದೆ. ಆಮೇಲೆ ನದಿ ಪ್ರದೇಶ ಇರೋಂಥ ಜಾಗ, ವ್ಯವಸಾಯಗಾರರು ಇರೋಂಥದ್ದು, ಪ್ರಾಣಿಗಳ ಕಾಟ ಇದೆ. ಅದರಿಂದ ಹೋರಾಟ ಮಾಡ್ತಾರೆ ಅನ್ನಂಗೆ ಆಸಕ್ತಿ ಇದೆ, ಹೋರಾಟ ಮಾಡೋಕ್ಕೆ ಕೆಚ್ಚೆದೆ ಇದೆ. ಅದರಿಂದ ಮಾಡ್ತಾಯಿದ್ದೀವಿ, ಅದರಿಂದ ಮಾಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಕುಮಾರ್ ಶೆಟ್ಟಿಯವರು ಕ್ರಾಂತಿಕಾರಿ ಹೋರಾಟಗಾರರು, ಕೆಚ್ಚದೆ. ಇವತ್ತು ಆ ಹೋರಾಟಗಾರದಲ್ಲಿ ಒಳ್ಳೆಯ ಹುಮ್ಮಸ್ಸಿದೆ, ಒಳ್ಳೆಯ ವ್ಯಕ್ತಿ ಇದೆ, ವ್ಯಕ್ತಿತ್ವ ಗುಣ ಲಕ್ಷಣ ಇರೋಂಥ ವ್ಯಕ್ತಿ. ಅದು ನಾವು ರಾಜ್ಯ ಉಪಾಧ್ಯಕ್ಷನಾಗಿ ಉಮೇಶ್ ಕೂಡ ಮೈಸೂರು ಜಿಲ್ಲೆ ಉಸ್ತುವಾರಿ ತೊಗೊಂಡಿದ್ದೀನಿ. ಈಗ ಸರ್ಕಾರದ ಆದೇಶ ಇದೆ, ಇವತ್ತು 60-70% ಕನ್ನಡ ಕಡ್ಡಾಯ ಅಂತ. ಅದರಲ್ಲೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡದ ಬಗ್ಗೆ ಭಾಳ ಆಸಕ್ತಿ ಇರೋವಂಥವ್ರು. ಈ ದಿನ ಏನು ನನ್ನನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣಕ್ಕೆ ತಾಲೂಕು ಅಧ್ಯಕ್ಷರಾಗಿ ಇವತ್ತು ಏನು ಘೋಷಣೆ ಮಾಡಿದ್ದಾರೆ ರಾಜ್ಯ ಉಪಾಧ್ಯಕ್ಷರಂಥ ಉಮೇಶ್ ಗೌಡರು, ಪ್ರಾಮಾಣಿಕವಾಗಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ನಮ್ಮ ಆದರೂ ಗಡಿ ಭಾಗದಲ್ಲಿ ಪ್ರಾಮಾಣಿಕವಾಗಿ ಕನ್ನಡ ಕಟ್ಟುವ ಕೆಲಸವನ್ನು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳ ಬೆಂಬಲದಿಂದ ನಾನು ಸಂಘಟನೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೀನಿ. ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ವಿ. ಕೋಟೆಯಲ್ಲೂ ಕೂಡ ಒಂದಷ್ಟು ಸಂಘಟನೆಗಳಿದೆ. ಆ ಎಲ್ಲ ಸಂಘಟನೆಗಳ ವಿಶ್ವಾಸಗಳು ಯಾವ ರೀತಿ ಕೆಲಸ? ಕಳೆದ 10-11 ವರ್ಷಗಳಿಂದಲೂ ನಾನು ಕನ್ನಡ ಪರ ಸಂಘಟನೆಯಲ್ಲೇ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಏನೋ ಸ್ವಲ್ಪ ಕೆಲವು ವರ್ಷದಿಂದ ಸ್ವಲ್ಪ ತಟಸ್ಥನಾಗಿದ್ದೆ. ಹಾಗಾಗಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾನು ತಾಲೂಕಿನಲ್ಲಿ ಇನ್ನೂ ಹೆಚ್ಚಾಗಿ ಹುಮ್ಮಸ್ಸಿನಿಂದ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು. ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಕಾರಣಕರ್ತರಾದ ರಾಜ್ಯ ಉಪಾಧ್ಯಕ್ಷರು ಉಮೇಶ್ ಗೌಡರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದಿಸ್ತೀನಿ.